ಎಲ್ರಿಗೂ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹಿಂಗೆ ಗುರು ಯೂಟ್ಯೂಬ್ ಚಾನಲನ್ನು. ನಾನು ನಿಮ್ಮ ಅನುಷಾ ಮಾತಾಡ್ತಿರೋದು. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಹೊಸಪೇಟೆನ APMC ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನಗೆ ಸ್ವಲ್ಪ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ತಗೊಳ್ಳೋದಿತ್ತು. ಸೊ ಹಾಗಾಗಿ ಹೊಸಪೇಟೆ ಹೋಗ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡಬೇಕು, ಲೇಟಾಗಿ ಎದ್ದಿದ್ದೀನಿ. ಸೊ ಹಾಗಿದ್ರೆ ಸಿಂಪಲ್ ಬ್ರೇಕ್ಫಾಸ್ಟ್ ಮತ್ತು ಹೆಲ್ದಿಯೆಸ್ಟ್ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಹಾಗಿದ್ರೆ ಬನ್ನಿ, ಇನ್ಯಾಕೆ ತಡ, ಟಿಫನ್ ತಿಂದ್ಬಿಟ್ಟು ಬೇಗ ಹೊಸಪೇಟೆ ಹೋಗೋಣ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಎಣ್ಣೆ ಹಾಕಿ ಹುರ್ಕೋಬೇಕು. ಹುರಿದಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳಿ. ಮತ್ತು ಈ ಉಳ್ಳಾಗಡ್ಡಿನ ಸಿಪ್ಪೆ ತಗೊಂಡ್ಬಿಟ್ಟು ಒಂದು ಫೋರ್ಕ್ಗೆ ಹಾಕಿ ಚುಚ್ಕೊಳ್ತಿದ್ದೀನಿ ಎಣ್ಣೆ ಹಚ್ಚಲಿಕ್ಕೋಸ್ಕರ. ಇವಾಗ ಹಂಚ್ಕಾದಿದೆ, ನೀರು ಹಾಕಿಬಿಟ್ಟು ನೀರನ್ನ ತೆಗೆದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದಕ್ಕೆ ದೋಸೆ ಹಾಕ್ಕೊಳ್ಳೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ. ಮಧ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಬಿಡಿ. ನಂತರ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಮೇಲಿನ ಭಾಗ ಎಲ್ಲ ಬೆಂದಿರುತ್ತೆ. ಅದನ್ನು ಉಲ್ಟಾ ಹಾಕಿಬಿಟ್ಟು ಒಂಚೂರು ತುಪ್ಪ ಹಚ್ಕೊಂಡ್ರೆ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡು ಸೈಡು. ಒಂದು ದೋಸೆ ತೊಗೊಂಡು ಪ್ಲೇಟ್ಗೆ ಹಾಕೋತಾ ಇದ್ದೀನಿ, ಇನ್ನೊಂದು ದೋಸೆನೂ ಹಾಕೋತಾ ಇದ್ದೀನಿ. ಇವಾಗ ಮೊಸರು ಜೊತೆ ತಿಂತಿದ್ದೀನಿ, ಬಿಕಾಸ್ ಎಮರ್ಜೆನ್ಸಿಗೆ ಮೊಸರಿತ್ತು ನನ್ನ ಹತ್ರ. ವಾವ್, ತುಂಬ ಟೇಸ್ಟಿ ಇತ್ತು, ತುಂಬ ಇಷ್ಟ ಆಯಿತು ನನಗೆ. ಬನ್ನಿ ಹಾಗಿದ್ರೆ ಇವಾಗ APMC ಗೇಟ್ ಒಳಗಡೆ ಹೋಗ್ತಾ ಇದ್ದೀನಿ. ಹೇಗಿದೆ ನಮ್ಮ ಹೊಸಪೇಟೆಯ APMC ಅಂತ ನಿಮಗೆ ತೋರಿಸ್ತೀನಿ. ಸಾಹೇಬ್ರು ಬೈಕಿಂದ ಇಳಿತಾ ಇದ್ದಾರೆ. ಹೋದ ತಕ್ಷಣ ಯಾರಾದರೂ ಒಬ್ರು ಸಿಕ್ಬಿಡ್ತಾರೆ. APMCಲಿ ತರಕಾರಿ ಸ್ವಲ್ಪ ಅಮೌಂಟಿಗೆ ತುಂಬಾ ಕೊಡ್ತಾರೆ. ಸೊ ತುಂಬ ಚೀಪ್ ಕೂಡ ಇರುತ್ತೆ. ಸಂಡೇ ನಾನು ಹೋಗಿದ್ದು ಫುಲ್ ರಶ್ ಇರುತ್ತೆ. ನೋಡಿ, ಬೆಂಡೆಕಾಯಿ ಎಲ್ಲ ಬರೀ 30 ರೂಪೀಸ್ಗೆ 1 kg ಬೆಂಡೆಕಾಯಿ ಇದೆ. ತುಂಬ ಬಲ್ಕಲ್ಲೂ ಸಿಗುತ್ತೆ. ತರಕಾರಿ ತಿನ್ನೋಕ್ಕೆ ಗಟ್ಟಿ ಇರ್ಬೇಕು ಕಣ್ರಿ, ನಿಜವಾಗ್ಲೂ ಅಷ್ಟೊಂದು ತರಕಾರಿ ಆಗುತ್ತೆ. ನಮ್ಮಿಬ್ಬರಿಗೆ ಖಾಲಿನೇ ಆಗೋಲ್ಲ. ಒಂದು ಸತಿ ತೊಗೊಂಡು ಬಂದರೆ 10 days 15 days ಮಾಡ್ತೀವಿ. ಸೊ ಓಕೆ, ನೋಡಿದ್ರಲ್ಲ ಎಷ್ಟೆಲ್ಲ ತರಕಾರಿ ಇದೆ, ಫ್ರೆಶ್ ತರಕಾರಿ. 3 kg ಟೊಮ್ಯಾಟೋನ ಬರೀ 40 ರೂಪೀಸಿಗೆ ಕೊಡ್ತಾರೆ. ಯಪ್ಪ, ಎಷ್ಟಂತ ತಿಂತೀರಾ ಹೇಳಿ ನೋಡೋಣ. ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಹೊರಗಡೆ ಬಂದಾಗ ನನ್ನ ಕಣ್ಣಿಗೆ ಬಿತ್ತು ಈ ಪಿಂಗಾಣಿ ಜಾರ್ಗಳು. ಇದನ್ನು ಆನ್ಲೈನಲ್ಲಿ ತರಿಸ್ಕೋಬೇಕಂತ ತುಂಬಾ ಆಸೆಪಟ್ಟು ಎಲ್ಲ ಕಾರ್ಟಲ್ಲಿ ಹಾಕಿ ಇಟ್ಟಿದ್ದೆ. ಸೊ ಇಲ್ಲಿ ನೋಡಿದ್ಮೇಲೆ ಬಿಡೋಕ್ಕಾಗುತ್ತಾ? ಬಟ್ ಇವ್ರ ಹತ್ರ ತುಂಬಾ ಬಾರ್ಗೇನ್ ಮಾಡಬೇಕಾಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಡಬಲ್ ರೇಟ್ ಹೇಳಿರ್ತಾರೆ. ಅರ್ಧ ರೇಟಿಂದನೇ ನಾವು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಕೊನೆಗೆ ಕೊಡ್ತಾರೆ, ಹಾಗೆ ಹೋಗ್ತೀವಿ ಅಂತೆಲ್ಲ ಆ್ಯಕ್ಟಿಂಗ್ ಮಾಡಿದ್ರೆ ಕೊಡ್ತಾರೆ. ಸೊ ನೀವು ಕೂಡ ಆ್ಯಕ್ಟಿಂಗ್ ಮಾಡಿ. ನೋಡಿದ್ರಲ್ಲ ನಮ್ಮ APMCಯ ವ್ಲಾಗ್ ಹೇಗಿತ್ತು ಅಂತ. ನಮ್ಮ ಹೊಸಪೇಟೆಯ ವೆಜಿಟೇಬಲ್ ಮಾರ್ಕೆಟ್ನ ನಿಮಗೆ ತೋರಿಸ್ಬೇಕಂತ ಒಂದು ಚಿಕ್ಕ ಆಸೆ ಇತ್ತು, ಅದಕ್ಕೆ ಈ ವ್ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಚೆನ್ನಾಗಿ ಚೀಪ್ ರೇಟಿಗೆ ಸಖತ್ತಾಗಿ ತರಕಾರಿ ತಿಂದು ಒಳ್ಳೆ ಆರೋಗ್ಯ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ವರೆಗೂ ಟೇಕ್ ಕೇರ್, ಬಾಯ್ ಬಾಯ್.